ಸೆಕ್ಯೂರಿಟಿ ವಾಸು ಸಾಮಾನ್ಯವಾಗಿ ಮಧ್ಯಾಹ್ನ 2 ಗಂಟೆಗೆ ಟೀ ಕುಡಿಯಲು ರಸ್ತೆಯ ಮೂಲೆಯಲ್ಲಿದ್ದ ಟೀ ಸ್ಟಾಲ್ಗೆ ಹೋಗುತ್ತಿದ್ದ. ಇದು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರಿಗೂ ಪರಿಚಿತ ಸಂಗತಿ. ಆ ಸಮಯ ನೋಡಿಕೊಂಡು ಜೋಸೆಫ್ ತನ್ನ ಮೋಟಾರ್ ಬೈಕ್ನಲ್ಲಿ ಬಂದು ಕೊಂಚ ದೂರ ಇಳಿದು ನಡೆಯುತ್ತಲೇ ಅಪಾರ್ಟ್ಮೆಂಟ್ ಬಳಿ ಬಂದು ವಾಸು ಟೀ ಕುಡಿಯಲು ಹೋಗುವ ತನಕ ಕಾಯುತ್ತಿದ್ದ. ಅವನ ಹೆಲ್ಮೆಟ್ ಧರಿಸಿದ್ರಿಂದ ಯಾರೆಂದು ಗುರುತು ಹಿಡಿಯಲು ಸಾಧ್ಯವಿರಲಿಲ್ಲ. ಮಳೆಯ ಅಬ್ಬರದಿಂದ CCTV ಕೆಟ್ಟು ಹೋಗಿರುವ ವಿಷಯ ಜೋಸೆಫ್ಗೆ ತಿಳಿದಿದ್ದರಿಂದ ಅವನು ನಿರ್ಭಯವಾಗಿ ಒಳಗೆ ಪ್ರವೇಶಿಸಲು ಅನುಕೂಲವಾಯಿತು. ಮನೆಗೆ ಬಂದು ಯಾರ ಬಾಗಿಲು ತಟ್ಟಿದ್ರೂ ಪೀಪ್ ಹೋಲ್ನಲ್ಲಿ ನೋಡಿ ತೆಗೆಯೋದು ವೈಜಯಂತಿಯವರ ಅಭ್ಯಾಸ. ಅವರು ಅಪಾರ್ಟ್ಮೆಂಟ್ನ ಮುಂಬಾಗಿಲು ಮುಂದೆ ಕೊರಿಯರ್ನವನು ಪಾರ್ಸಲ್ ಇಟ್ಟು ಹೊರಟು ಹೋಗಿದ್ದ. 12:15 ಅವನು ಬಂದು ಬೆಲ್ ಮಾಡಿದಾಗ ವೈಜಯಂತಿಯವರು ನಿದ್ದೆ ಮಾಡ್ತಿದ್ರಿಂದ ಅವರಿಗೆ ಅವನು ಬಂದು ಹೋಗಿದ್ದು ತಿಳಿದಿರಲಿಲ್ಲ. ಜೋಸೆಫ್ ಪಾರ್ಸಲ್ ಕೈಗೆತ್ಕೊಂಡು ಬೆಲ್ ಮಾಡಿದಾಗ ವೈಜಯಂತಿಯವರು ಆಗ್ತಾನೆ ಊಟ ಮುಗಿಸಿ ಕುಳಿತಿದ್ರು. ಯಾರು ಎಂದು ಬಾಗಿಲ ಸಂದಿಯಿಂದ ಇಣುಕುತ್ತಾ ಪ್ರಶ್ನಿಸಿದಾಗ ಜೋಸೆಫ್ ದನಿ ಬದಲಾಯಿತು. ಮೇಡಮ್, ಕೊರಿಯರ್ ಪಾರ್ಸಲ್ ಬಂದಿದೆ ನಿಮಗೆ ಎಂದನು. ಅಲ್ಲೇ ಇಟ್ಟು ಹೋಗಿ, ಆಮೇಲೆ ತೆಗೆದುಕೊಳ್ತೇನೆ. ಏನೇ ಆದರೂ ವೈಜಯಂತಿಯವರು ಹುಷಾರಾಗಿ ಯಾರಿಗೂ ಅನವಶ್ಯಕವಾಗಿ ಬಾಗಿಲು ತೆಗೆಯುವ ಸಾಹಸಕ್ಕೆ ಹೋಗ್ತಿರಲಿಲ್ಲ. ಮೇಡಮ್, ಪೇಮೆಂಟ್ ಕೊಡಬೇಕು ಜೋಸೆಫ್ ಹೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಇಲ್ವಲ್ಲ, ನಾನು ಮೊದಲೇ ದುಡ್ಡು ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ಕ್ಯಾಶ್ ಪೇಮೆಂಟ್ ಅಂತ 200 ರೂಪಾಯಿ ಹಾಕಿದ್ದೀರಾ. ಯಾವತ್ತೂ ಹೀಗಾಗಿಲ್ವಲ್ಲ. ಯಾತಕ್ಕಂತ 200 ರೂಪಾಯಿ? ಗೊತ್ತಿಲ್ಲ ಮೇಡಮ್, ನಾವು ಬರೀ ಡೆಲಿವರಿ ಮಾಡೋದು ಅಷ್ಟೇ. ಬೇರೆ ಡೀಟೇಲ್ಸ್ ನಮಗೇನು ಗೊತ್ತಿಲ್ಲ. ಒಂದ್ಸಲ ನೀವೇ ನೋಡಿಬಿಡಿ ಮೇಡಮ್ ಪ್ಲೀಸ್, ಇಲ್ದಿದ್ರೆ ನನ್ನ ತಲೆಗೆ ಬರುತ್ತೆ. ಅವನ ದನಿಯಲ್ಲಿ ಬೇಡಿಕೆ ಇತ್ತು. ಆ ಕ್ಷಣದಲ್ಲಿ ವೈಜಯಂತಿಯವರಿಗೆ ಯಾವ ಅನುಮಾನವೂ ಬರಲಿಲ್ಲ. ಅವರು ಬಾಗಿಲು ತೆಗೆದಾಗ ಅವನು ಹೆಲ್ಮೆಟ್ ಧರಿಸಿಯೇ ನಿಂತಿದ್ದ. ಎಲ್ಲಿ ಪಾರ್ಸಲ್ ತೋರಿಸು? ಅವರು ಮುಂದೆ ಹೇಳುವಷ್ಟರಲ್ಲಿ ಮಿಂಚಿನಂತೆ ಒಳಗೆ ಬಂದ ಜೋಸೆಫ್ ಬಾಗಿಲನ್ನು ಮುಚ್ಚಿದ. ವೈಜಯಂತಿಯವರು ನಿಬ್ಬೆರಗಾಗಿ ನೋಡುತ್ತಿರುವಂತೆ ಅವನು ಹೆಲ್ಮೆಟ್ ತೆಗೆದಾಗ ಅವರಿಗೆ ಕೋಪ ಹುಕ್ಕಿ ಬಂತು. ನೀನಾ? ಎಷ್ಟು ಧೈರ್ಯ ನಿನಗೆ ನನ್ನ ಕಣ್ಣಿಗೆ ಮಣ್ಣೆರ್ಚಿ ಒಳಗೆ ಬರೋಕೆ? ನನಗೆ ಗೊತ್ತಿತ್ತು. ನಾಯಿ ಬಾಲ ಯಾವತ್ತೂ ಡೊಂಕೆ, ನೀನು ದೀಪ ಯಾವತ್ತೂ ಸುಧಾರಿಸಲ್ಲ. ನೀವು ಹಾಗೆ ತಿಳಿದಿದ್ದಿರಲ್ಲ. ಇರೋ ಒಬ್ಬ ಮಗಳಿಗೆ 1 ಪೈಸೆ ಸಹಾಯ ಮಾಡಲ್ಲ ಅಂತೀರಿ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರೋ ಈ ಜನ್ಮದಲ್ಲಿ ನಿಮಗೆ ಮಕ್ಕಳಾಗಲಿಲ್ಲ. ಈ ಜನ್ಮದಲ್ಲಾದರೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಮುಂದಿನ ಜನ್ಮದಲ್ಲಾದರೂ ನಿಮಗೆ ಮಗು ಆಗ್ಬೋದು. ಅವನ ಅಸಭ್ಯ ಅಣುಕು ಮಾತುಗಳನ್ನು ಕೇಳಿ ವೈಜಯಂತಿಯವರ ಕೋಪದ ಎಲೆ ಮೀರಿತು. ಹುಕ್ಕಿ ಬಂದ ರೋಷದಲ್ಲಿ ಎತ್ತಿ ಅವನ ಕೆನ್ನೆಗೆ ಬಾರಿಸಿದ್ರು. ಯು ಸ್ಕೌಂಡ್ರಲ್, ಗೆಟ್ ಔಟ್ ಆಫ್ ಮೈ ಹೌಸ್. ಅವರು ಹೊಡೆದ ಏಟಿನಿಂದ ಅವನು ರೊಚ್ಚಿಗೆದ್ದ. ಏನೇ ನಿನ್ನ ಮನೆ? ಇದನ್ನು ನೀನೇನು ತಲೆ ಮೇಲೆ ಒತ್ಕೊಂಡು ಹೋಗ್ತೀಯಾ? ನಾಳೆ ನೀನು ಸತ್ರೆ ನಿನ್ನ ಮುಖ ನೋಡಬೇಕಾದ್ರೂ ನಿನ್ನವರು ಅನ್ನೋರು ಬೇಡವಾ? ಯಾರಿಗೋಸ್ಕರ ದುಡ್ಡಿಟ್ಕೊಂಡಿರ್ತೀಯ? ನಿನ್ನ ಮಗಳು ಗರ್ಭಿಣಿ ಅಂತ ಗೊತ್ತಿದ್ರೂ ಅವಳನ್ನು ಮನೆಗೆ ಸೇರಿಸದೆ ದೂರ ಇಟ್ಟಿದೆಯಲ್ಲ. ತಾಯಿ ಅನ್ನೋದು ಹಾಗಿರಲಿ. ಒಂದು ಹೆಂಗಸಿಗಿರಬೇಕಾದ ಕರುಣೆ ವಿಶ್ವಾಸನೂ ನಿನಗಿಲ್ಲ. ಬೇಡ್ಕೊಂಡಿದ್ದಾಯ್ತಾ? ಈಗ ಬಂದು ನಾವು ಊಟ ಮಾಡಿಕೊಂಡು ಹೋಗಬೇಕಷ್ಟೆ ಅಂತ ಮಟ್ಟಕ್ಕೆ ಇಳಿಸಿದೀಯಾ ನಮ್ಮನ್ನು ಎಂದು ಅಷ್ಟು ದಿನಗಳ ಕೋಪವೆಲ್ಲ ಒಂದೇ ಸಲಕ್ಕೆ ತೀರಿಸ್ಕೊಂಡ. ಜಸ್ಟ್ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್, ಇಲ್ದಿದ್ರೆ ಸೆಕ್ಯೂರಿಟಿನ ಕರಿತೀನಿ. ವೈಜಯಂತಿ ಹೇಳಿದಾಗ ಅವನು ಅವರ ಕಡೆ ಧಾವಿಸಿ ಬಂದು ಅವರನ್ನು ಗೋಡೆಗೆ ನೂಕಿ ಮೂಲೆಯಲ್ಲಿ ಅದುಮಿ ಹಿಡಿದ. ಅದು ಡೈನಿಂಗ್ ಟೇಬಲ್ ಬಳಿ ಇರುವ ಕಡೆಯ ಗೋಡೆಯಾದ್ದರಿಂದ ಹಣ್ಣು ಹೆಚ್ಚಲೆಂದು ಇಟ್ಟಿದ್ದ ಚಾಕುವನ್ನು ವೈಜಯಂತಿ ಕೈಗೆ ತೆಗೆದುಕೊಂಡ್ರು. ನನ್ನ ಮೈ ಮುಟ್ಟಿದ್ರೆ ನೋಡು, ನನ್ನ ಮಗಳು ವಿಧವೆ ಆಗ್ತಾಳೆ ಅನ್ನೋದು ನೋಡಲ್ಲ ನಾನು. ಜೋಸೆಫ್ ಕೊಂಚ ತಬ್ಬಿಬಾಗಿ ಹಿಂದೆ ಸರಿದ. ಅಷ್ಟರಲ್ಲಿ ವೈಜಯಂತಿ ತಮ್ಮ ಮೊಬೈಲ್ ತೆಗೆದುಕೊಳ್ಳಲು ರೂಮಿಗೆ ಹೋದರು. ಅವರ ಕೈಯಲ್ಲಿ ರಕ್ಷಣೆಗಾಗಿ ಚಾಕು ಹಾಗೆ ಇತ್ತು. ಎಷ್ಟೇ ಆಗಲಿ ಜೋಸೆಫ್ ಬಿಸಿ ರಕ್ತದ ತರುಣ. ಅವನಿಗೆ ಶಕ್ತಿ, ಚಾಕಚಕ್ಯತೆ ಹೆಚ್ಚಾಗಿರೋದು ಸಹಜ. ತಡ ಮಾಡದೆ ಅವನು ಹಿಂದಿನಿಂದ ಬಂದು ಅವರ
ಕೈ ತಿರುಚಿ ಚಾಕುವನ್ನು ಕಿತ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದ. ಆ ಕ್ಷಣದಲ್ಲಿ ಅವನಿಗೆ ವೈಜಯಂತರ ಬಗ್ಗೆ ಎಷ್ಟು ಆಕ್ರೋಶ ಮೂಡಿತೆಂದರೆ ಅವರನ್ನು ಹಾಗೆ ಮಂಚದ ಮೇಲೆ ತಳ್ದ. ಅವನ ಕೈಯಲ್ಲಿದ್ದ ಚಾಕು ಅವರ ಹೊಟ್ಟೆಯನ್ನು ಇರಿತು. ಚಿಮ್ಮಿ ಬಂದ ರಕ್ತ ಅವನ ಕೈ ನೋಡಿದಾಗಲೇ ಅವನಿಗೆ ಅರಿವಾಗಿದ್ದು. ವೈಜಯಂತಿ ನಿಶ್ಚಿಂತರಾಗಿ ಬಿದ್ದಿದ್ದನ್ನು ಕಂಡು ಅವನು ದಿಗ್ಭ್ರಾಂತನಾದ. ಜೋಸೆಫ್ ಯೋಜನೆ ಹಾಕಿದ್ದೇ ಬೇರೆ ರೀತಿ. ವೈಜಯಂತಿಯನ್ನು ಮಾತಿನಲ್ಲೇ ಕೆರಳಿಸಿ ತಾನು ಬಲವಂತವಾಗಿ ಹಣ ತೆಗೆದುಕೊಂಡು ಬಂದಿರುವನೆಂಬ ರೀತಿ ನಡೆದುಕೊಂಡು ಅವರನ್ನು ರೂಮಿಗೆ ಕರೆದೊಯ್ದು ಹಾಸಿಗೆಯ ಮೇಲೆ ಮಲಗಿಸಿ ದಿಂಬನ್ನು ಮಖಕ್ಕೆ ಹಿಡಿದು ಉಸಿರುಗಟ್ಟಿಸಿ ಮುಗಿಸ್ಬಿಟ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಎಂದು ಯೋಚಿಸಿದ. ದೀಪಾ ಕೂಡ ಅವನಿಗೆ ಹಾಗೆ ಹೇಳಿದ್ಲು. ಅಮ್ಮ ಹಿಂದೆ ಲೋ ಶುಗರ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಂತೆ. ನೀನು ಅವಳನ್ನು ಉಸಿರುಗಟ್ಟಿ ಸಾಯಿಸ್ಬಿಟ್ರೆ ಯಾರಿಗೂ ಕೊಲೆ ಅಂತ ಅನುಮಾನ ಬರಲ್ಲ ಜೋ. ಬಿ ವೆರಿ ಕೇರ್ಫುಲ್. ಅಮ್ಮ ತುಂಬ ಅಗ್ರೆಸಿವ್ ಹೆಂಗಸು. ಅವಳನ್ನು ಉಪಾಯದಿಂದ ರೂಮಿನ ತನಕ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಕೆಲಸ ಮುಗಿಸ್ಬಿಡು. ಯಾವ ಸುಳಿವು ಬಿಡಬಾರ್ದು. ನೀನು ಒಳಗೆ ಹೋಗಿರೋದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನೀನು ಅಲ್ಲಿಗೆ ಹೋಗಿರೋದು ಯಾರಿಗೂ ಗೊತ್ತಾಗಲ್ಲ. ಅವರು ನಿದ್ದೆಯಲ್ಲೇ ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಭಾವಿಸ್ತಾರೆ. ಒಂಟಿ ಹೆಂಗಸು, ವಯಸ್ಸಾದವರು, BP ಶುಗರ್ ಇರೋರು ಅಂತ ಗೊತ್ತಾದ ಮೇಲೆ ಯಾರೂ ಅನುಮಾನ ಪಡಲ್ಲ. ಕೆಲಸ ಆದ ತಕ್ಷಣ ಹೊರಗೆ ಬಂದುಬಿಡು. ಒಂದು ಕ್ಷಣನೂ ಅಲ್ಲಿರಬೇಡ ಎಂದು ಪ್ರತಿಯೊಂದು ಹಂತವನ್ನು ಸೂಚನೆ ಕೊಟ್ಟಿದ್ಲು. ಆದರೆ ಈಗ ಆಗಿದ್ದೇನು? ತಾನು ಕೋಪದಿಂದ ಕೆರಳಿ ಇಂಥ ದುಡುಕಿನ ಕೆಲಸ ಮಾಡಬಾರ್ದಿತ್ತು ಎಂದು ಜೋಸೆಫ್ಗೆ ತುಂಬ ಗಾಬರಿಯಾಗಿತ್ತು. ಈಗ ಇದು ಕೊಲೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ತಕ್ಷಣ ಅವನು ಚಾಕುವನ್ನು ಹೊರಗೆಳೆದು ಅಡಿಗೆ ಮನೆಗೆ ಹೋಗಿ ನಲ್ಲಿ ತಿರುಗಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ತನ್ನ ಪ್ಯಾಂಟಿನ ಜೇಬಿನಲ್ಲಿಟ್ಕೊಂಡ. ಅಲ್ಲಿ ಯಾವುದನ್ನು ಕೈಯಿಂದ ಮುಟ್ಟದೆ ಕೆಳಗೆ ಬಿದ್ದಿದ್ದ ತನ್ನ ಜಾಕೆಟನ್ನು ತೆಗೆದುಕೊಂಡು ಯಾರಿಗೂ ಕಾಣದಂತೆ ಬಾಗಿಲು ಮುಂದೆ ಮಾಡಿ ಅಲ್ಲಿಂದ ಪರಾರಿಯಾದ. ಅದೇನು ಅಚಾತುರ್ಯವೋ, ಅವನು ಬೇಸ್ಮೆಂಟ್ಗೆ ಬಂದಾಗ ನಮ್ಮ ಕಾರನ್ನು ಗಮನಿಸದೆ ಸಿಕ್ಕಾಕೊಳ್ಳೋದ್ರಲ್ಲಿದ್ದ. ಆ ಆತಂಕ ಗಡಿಬಿಡಿಯಲ್ಲಿ ಅವನಿಗೆ ಜಾಕೆಟ್ ಬಿದ್ದಿದ್ದು ಗಮನವಿರಲಿಲ್ಲ. ಮೊದಲು ಅವನು ಅಲ್ಲಿಂದ ಓಡೋಗಬೇಕಾಗಿತ್ತು. ಬೇಸ್ಮೆಂಟ್ನ ಹಿಂಭಾಗದ ಗೋಡೆಯ ಬಳಿ ಸೆಕ್ಯೂರಿಟಿ ಬಂದು ಎತ್ತರವಾದ ಸ್ಟೂಲ್ ಇಟ್ಕೊಂಡಿದ್ದ. ಅದರ ಮೇಲೆ ಕುಳಿತು ಊಟ ಮಾಡೋದು ಪದ್ಧತಿ. ಆ ಸ್ಟೂಲ್ ಜೋಸೆಫ್ ಪಾಲಿಗೆ ವರದಾನವಾಗಿತ್ತು. ಅವನು ಅದರ ಮೇಲೆ ನಿಂತು ಗೋಡೆಯನ್ನು ಹತ್ತಿ ಹಿಮ್ಮದಿಯಿಂದ ಹೋಗಿದ್ದ. ನಡೆದ ವಿಷಯ ಕೇಳಿ ದೀಪಾಗೆ ತುಂಬ ಆತಂಕ, ಕಳವಳ ಉಂಟಾಗಿತ್ತು. ಎಂಥ ಅನಾಹುತ ಮಾಡಿದೆ ನೀನು? ಇನ್ನು ಕೊಲೆ ಎನ್ಕ್ವೈರಿ ಅಂದರೆ ಪೊಲೀಸ್ ಕೇಸ್ ಆಗುತ್ತೆ. ನಿನ್ನ ಜಾಕೆಟ್ ಎಲ್ಲಿ ಬೀಳಿಸ್ಕೊಂಡು ಬಂದಿದ್ಯಾ? ಅದರಿಂದ ಏನಾದರೂ ಸುಳಿವು ಗೊತ್ತಾದರೆ ನಾವು ಕಂಬಿ ಎಣಿಸ್ಬೇಕಾಗುತ್ತದೆ ಎಂದು ಜೋಸೆಫ್ ಮೇಲೆ ರೇಗಿದ್ಲು. ಇಲ್ಲ ದೀಪಾ, ಆ ಜಾಕೆಟ್ ಬ್ರ್ಯಾಂಡೆಡ್ ಅಲ್ಲ, ಯಾವುದೋ ರೋಡ್ ಸೈಡಲ್ಲಿ ತಗೊಂಡಿದ್ದು. ಏನೂ ಇಲ್ಲ ಅದರಲ್ಲಿ. ಶಟಾಪ್ ಯು ಫುಲ್. ನೀನು ಸಿಕ್ಕಾಕೊಳ್ಳೋದಲ್ಲದೆ ನನ್ನನ್ನು ಸಿಕ್ಕಾಕಿಸ್ತೀಯ. ಇನ್ನು ಸ್ವಲ್ಪ ದಿನ ನೀನೆಲ್ಲಾದರೂ ದೂರ ಹೊರಟೋಗು. ನಿನ್ನ ಫ್ರೆಂಡ್ಸ್ ನೀನು ಬಿಟ್ಟರೆ ಯಾರ ಕಾಂಟ್ಯಾಕ್ಟು ಇಟ್ಕೋಬೇಡ. ಅನ್ನೋನ್ ಕಾಲ್ಸ್ ರಿಸೀವ್ ಮಾಡಬೇಡ. ನಾನು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ಲಿಗೆ ಹೋಗಿ ಸಿಚುವೇಶನ್ ತಿಳ್ಕೊತೀನಿ. ಯಾರಿಗೂ ನನ್ನ ಮೇಲೆ ಅನುಮಾನ ಬರಲ್ಲ ಎಂದು ಅವನಿಗೆ ಆದೇಶ ನೀಡಿ ಅವನನ್ನು ತನ್ನ ಸ್ನೇಹಿತೆಯ ಫಾರ್ಮ್ ಹೌಸ್ಗೆ ಕಳುಹಿಸ್ಕೊಟ್ಲು. ನಂತರ ಏನು ಅರಿಯದವಳಂತೆ ಅಪಾರ್ಟ್ಮೆಂಟ್ಗೆ ಬಂದು ತಾಯಿಯ ಪರಿಸ್ಥಿತಿಗಾಗಿ ದುಃಖದ ನಾಟಕವಾಡಿದ್ಲು. ವೈಜಯಂತಿ ಇನ್ನೂ ಜೀವಂತವಾಗಿದ್ದಾರೆ ಎಂಬುದೇ ಅವಳಿಗೆ ಭಾರಿ ಆಘಾತವಾಗಿತ್ತು. ಅವರು ಚೇತರಿಸ್ಕೊಂಡ್ರೆ ತಾವಿಬ್ಬರು ಸಿಕ್ ಬೀಳೋದು ಖಂಡಿತ. ತಾನೇ ಆಸ್ಪತ್ರೆಗೋಗಿ ತಾಯಿಗೇನಾದರೂ ಮಾಡಿ ಮುಗಿಸ್ಬಿಟ್ರೆ ಎಂಬ ಹುಚ್ಚು ಆಲೋಚನೆಯು ಅವಳಿಗೆ ಬಂದಿದ್ದುಂಟು. ಆದರೆ ಅದೆಲ್ಲ ಕತೆ, ಕಾದಂಬರಿ, TV, ಸಿನಿಮಾಗಳಲ್ಲಿ ತೋರಿಸುವಷ್ಟು ಸುಲಭವಲ್ಲ. ತಾಯಿಗೆ ಪರಿಸ್ಥಿತಿ ಹದಗೆಟ್ಟು ಅವರು ಮತ್ತೆ ಚೇತರಿಸಿಕೊಳ್ಳದಿದ್ರಲೆ ಹಾಗೆ ಅವರು ಕೊನೆ ಉಸಿರು ಎಳೆಯಲಿ ಎಂದು ಕ್ಷಣ ಕ್ಷಣಕ್ಕೂ ಹಂಬಲಿಸ್ತಾ ದಿನ ಕಳೆಯೋದೇ ಅವಳಿಗೆ ದುಸ್ತತ ಎನಿಸ್ತು. ಕೊನೆಗೆ ಇನ್ಸ್ಪೆಕ್ಟರ್ ಅವಳ ಬಳಿ ಹೋಗಿ ಹೇಳಿಕೆ ತೆಗೆದುಕೊಳ್ಬಹುದೆಂದು ಡಾಕ್ಟರ್ ಅನುಮತಿ ಕೊಟ್ಟಾಗ ದೀಪ ಹತಾಶಳಾದ್ಲು. ಆ ಕ್ಷಣದಿಂದ ಅವಳಿಗೆ ಯಾರೂ ಬೇಕಿರಲಿಲ್ಲ. ಅದಕ್ಕೆ ನಾನು ಫೋನ್ ಮಾಡಿದರೆ ಕಟ್ ಮಾಡಿ ನಂತರ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ಲು.
ನಂತರ ಪಬ್ಲಿಕ್ ಬೂತಿನಿಂದ ಜೋಸೆಫ್ಗೆ ಫೋನ್ ಮಾಡಿ, ಈ ಕ್ಷಣದಿಂದ ತುಂಬ ಹುಷಾರಾಗಿರಬೇಕು, ಪೊಲೀಸ್ನವರು ಅಮ್ಮನ ಹತ್ರ ನಾಳೆ ಸ್ಟೇಟ್ಮೆಂಟ್ ತಗೊತಾ ಇದ್ದಾರೆ, ಈಗ ನಾವು ಈ ಕುತ್ತಿಗೆಯಿಂದ ಪಾರಾಗಬೇಕು, ಯಾರ ಕೈಗೂ ಸಿಕ್ಕಾಕೋಬೇಡ ಎಂದು ಎಚ್ಚರಿಕೆ ನೀಡಿದ್ಲು. ಆದರೆ ಶ್ರುತಿ ಮ್ಯೂಸಿಕಲ್ಸ್ನಿಂದ ಫೋನ್ ಬಂದಾಗ ಜೋಸೆಫ್ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದ. ಅದಕ್ಕೆ ಕಾರಣ ಇನ್ಸ್ಪೆಕ್ಟರ್ ಮರುದಿನ ಬೆಳಗ್ಗೆ ವೈಜಯಂತಿಯವರಿಂದ ಹೇಳಿಕೆ ತೆಗೆದುಕೊಳ್ಳುವವರೆಂದು ದೀಪಾ ಹೇಳಿದ್ರಿಂದ ಅವನಿಗೆ ಅದು ತನಗೆ ಬೀಸಿದ ಜಾಲವೆಂದು ಅರಿವಾಗಲಿಲ್ಲ. ವೈಜಯಂತಿಯವರು ಸುಧಾರಿಸಿದ್ರಿಂದ ಇನ್ಸ್ಪೆಕ್ಟರ್ ಹಿಂದಿನ ದಿನ ಸಂಜೆಯೇ ಹೇಳಿಕೆ ತೆಗೆದುಕೊಂಡು ನಿಜಾಂಶ ತಿಳಿದುಕೊಂಡಿದ್ರು. ಕಾನೂನಿನ ಕೋಳದಿಂದ ತಪ್ಪಿಸಿಕೊಳ್ಳಲು ಜೋಸೆಫ್ಗೆ ಸಾಧ್ಯವಾಗಲಿಲ್ಲ. ಜೋಸೆಫ್ನನ್ನು ಪೊಲೀಸರು ಬಂಧಿಸಿದ್ದಾರೆಂದು ತಿಳಿದ ಮೇಲೆ ದೀಪಾಗೆ ಜಂಗಬಲವೇ ಹುಡುಗೋದಂತಾಯಿತು. ಜೋಸೆಫ್ ಪೊಲೀಸರ ವಶವಾದರೆ ಅವನು ತನ್ನ ಬಗ್ಗೆಯೂ ಬಾಯಿ ಬಿಡೋದು ಖಂಡಿತ ಎಂದವಳಿಗೆ ಗೊತ್ತಿತ್ತು. ಮುಂದೆ ತಮ್ಮಿಬ್ಬರಿಗೂ ಜೈಲು ಶಿಕ್ಷೆ. ಗರ್ಭಿಣಿಯಾದ ತಾನು ಜೈಲಿನಲ್ಲೇ ಮಗುವನ್ನು ಹೆರಬೇಕೆ? ನಂತರ ಆ ಮಗುವಿಗೆ ಯಾರ ದಿಕ್ಕು? ವೈಜಯಂತಿಯಂತೂ ಆ ಮಗುವನ್ನು ಬೆಳೆಸುವ ಆಸೆ ಇಟ್ಕೊಳ್ಳುವಂತಿಲ್ಲ. ತನ್ನ ಬಗ್ಗೆಯೇ ಮನಸ್ಸು ಮುರಿದುಕೊಂಡವರು ತನ್ನ ಮಗುವನ್ನೇ ಸಾಕಿ ಬೆಳೆಸುವರೆ. ಕೊನೆಗೆ ತನ್ನಂತೆ ಮಗುವು ಅನಾಥಾಶ್ರಮದಲ್ಲಿ ಬೆಳಿಬೇಕೆ? ವಿಧ ವಿಧ ಯೋಚನೆಗಳು ತಲೆಗೆ ಮುತ್ಕೊಂಡು ಅವಳನ್ನು ಜರ್ಜರಿತನಾಗಿ ಮಾಡಿತು. ತಾನು ಜೈಲು ಪಾಲಾಗೋದಕ್ಕಿಂತ ಸಾಯೋದೇ ಮೇಲೆಂದು ನಿರ್ಧಾರ ಮಾಡಿ ಪೋಸ್ಟ್ ಬಾಟಮ್ ಆದಮೇಲೆ ದೀಪಾಳ ದೇಹವನ್ನು ತಮ್ಮ ಧರ್ಮಶಾಸ್ತ್ರದ ಪ್ರಕಾರ ಜೋಸೆಫ್ನೇ ಪೊಲೀಸರ ಕಾವಲಿನಲ್ಲಿ ನೆರವೇರಿಸಿದ. ನಾನು ಅವಳನ್ನು ಕೊನೆಯ ಬಾರಿ ನೋಡಿದ್ದೆ. ಬೆಣ್ಣೆಯಲ್ಲಿ ಕಡಿದಂತಿದ್ದ ಆ ಚಲುವಾದ ಮುಖದಲ್ಲಿ ಎಂಥ ಕ್ರೌರ್ಯ ಅಡಗಿತ್ತು ಎಂದು ನನಗೆ ಆಶ್ಚರ್ಯವಾಗಿತ್ತು. ತಾನೇ ಬಂದು ಒಂದು ಜೀವ ಹೊತ್ತವಳಾಗಿ ಇನ್ನೊಂದು ಜೀವ ತೆಗೆಯುವ ಹುನ್ನಾರ ಮಾಡಿದ್ದಾಳೆಂದು ನನಗೆ ಅವಳ ಬಗ್ಗೆ ಬೇಸರ, ಜಿಗುಪ್ಸೆ, ಕನಿಕರ ಎಲ್ಲ ಒಟ್ಟಿಗೆ ಉಂಟಾಗಿತ್ತು. ಪೊಲೀಸರು ಜೋಸೆಫ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿದ್ರು. ವೈಜಯಂತಿಯವರು ಬದುಕಿರೋದ್ರಿಂದ ಅಟೆಂಪ್ಟ್ ಮರ್ಡರ್ ಎಂದು IPC ಸೆಕ್ಷನ್ ಪ್ರಕಾರ ಕೇಸ್ ದಾಖಲು ಮಾಡಿದ್ರು. ಅವನು ಈಗ ಕೋರ್ಟಿಗೆ ಹಾಜರಾಗಿ ಕಾನೂನು ಬಂಧನದಲ್ಲಿದ್ದ. ವೈಜಯಂತಿಯವರನ್ನು ವಾರ್ಡಿಗೆ ಶಿಫ್ಟ್ ಮಾಡಿದರು. ನಾನು ಸುನಂದ ಅವರನ್ನು ನೋಡಲು ಬಂದಾಗ ಅವರು ಕಣ್ತೆರೆದು ಮಲಗಿದ್ರು. ಅವರ ದೃಷ್ಟಿ ಛಾವಣಿಯನ್ನು ನೋಡ್ತಿತ್ತು. ನಮ್ಮ ಹೆಜ್ಜೆ ಸಪ್ಪಳ ಕೇಳಿ ನಮ್ಮ ಕಡೆ ತಿರುಗಿದ್ರು. ನನ್ನನ್ನು ನೋಡುತ್ತಲೇ ಅವರ ಕಣ್ಗಳು ತುಂಬಿಕೊಂಡವು. ನಾನು ಹತ್ತಿರ ಹೋದಾಗ ನನ್ನ ಕಡೆ ಅವರ ಕೃಶವಾದ ಕೈ ಚಾಚಿತು. ನಾನು ಅದನ್ನು ಹಿಡಿದುಕೊಂಡಾಗ ಅವರು ನನ್ನ ಅಂಗೈಯನ್ನು ಬಿಗಿಯಾಗಿ ಅದುಮಿದ್ರು. ಆ ಹಿಡಿತದಲ್ಲಿ ಹಲವಾರು ಭಾವನೆಗಳು ವ್ಯಕ್ತವಾಗಿದ್ದವು. ವಿಶ್ವಾಸ, ಸ್ನೇಹ, ನಂಬಿಕೆ, ಮರುಕ, ಪಶ್ಚಾತ್ತಾಪ, ದುಃಖ ಎಲ್ಲವೂ. ದೀಪಾಳ ಆತ್ಮಹತ್ಯೆಯ ವಿಷಯ ಅವರಿಗೆ ತಿಳಿದಿತ್ತೋ ಇಲ್ವೋ, ನಾವು ಅದರ ಬಗ್ಗೆ ಮಾತನಾಡಲಿಲ್ಲ. ಎಳನೀರು ಹಾಳು ತಿಳಿಯಾದ ಗಂಜಿ ಕೊಡ್ಬೋದು ಎಂದು ಡಾಕ್ಟರ್ ಹೇಳಿದ್ರಿಂದ ನಾನು ಎಳನೀರನ್ನು ಚಮಚದಿಂದ ಕುಡಿಸ್ದೆ. ಯಾವ ಜನ್ಮದಲ್ಲಿ ನನಗೆ ಮಗಳಾಗಿದ್ದೀಯೋ? ವೈಜಯಂತಿಯವರು ನನ್ನನ್ನೇ ನೋಡುತ್ತಾ ಮೆಲ್ಲನೆ ಹೇಳಿದರು. ನನ್ನ ಉತ್ತರ ನಸುನಗುವೆ ಆಯಿತು. ಒಂದು ವಾರ ಆಸ್ಪತ್ರೆಯಲ್ಲಿ ಕಳೆದ ಮೇಲೆ ವೈಜಯಂತಿಯವರನ್ನು ಮನೆಗೆ ಕಳುಹಿಸಲು ಡಾಕ್ಟರ್ ಅನುಮತಿ ನೀಡಿದರು. ಆ ಅವಧಿಯಲ್ಲಿ ಅವರಿಗೆ ಜೋಸೆಫ್ನನ್ನು ಕಸ್ಟಡಿಯಲ್ಲಿ ಇಟ್ಟಿರೋದು, ದೀಪಾ ಆತ್ಮಹತ್ಯೆ ಮಾಡಿಕೊಂಡಿದ್ದು ತಿಳಿದಿತ್ತು. ಎಲ್ಲರೂ ಎಣಿಸಿದಂತೆ ವೈಜಯಂತಿಯವರು ಕಣ್ಣೀರು ಹಾಕಲಿಲ್ಲ. ನೀಲವಾಗಿ ಉಸಿರುಬಿಟ್ಟು ಅವರವರು ಮಾಡಿದ ಪಾಪ ಅವರವರೇ ಅನುಭವಿಸ್ತಾರೆ ಎಂದಷ್ಟೇ ಹೇಳಿದರು. ಈಗ ಎದುರಾದ ಮುಖ್ಯ ಸಮಸ್ಯೆ ಏನೆಂದರೆ ವೈಜಯಂತಿಯವರ ಯೋಗಕ್ಷೇಮ. ಅವರು ಮೊದಲಿನಂತೆ ಓಡಾಡಿಕೊಂಡಿರಲು 1 ತಿಂಗಳಾದರೂ ಬೇಕಾಗುತ್ತದೆ ಎಂದು ಡಾಕ್ಟರ್ ಹೇಳಿದ್ರಿಂದ ಅವರನ್ನು ನೋಡಿಕೊಂಡೇ ಅಡಿಗೆ ತಿಂಡಿ ಮಾಡಲು ಯಾರಾದರೂ ಸಹಾಯಕರು ಬೇಕಿತ್ತು. ನಾನು ಅವರನ್ನು ಗುಣವಾಗೋ ತನಕ ನನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಸಿದ್ಧಳಾಗಿದ್ದೆ. ಅದಕ್ಕೆ ಸಂಜು ಕೂಡ ಏನೂ ಆಕ್ಷೇಪಣೆ ಸೂಚಿಸಲಿಲ್ಲ. ಆದರೆ ವೈಜಯಂತಿಯವರು, ಇಲ್ಲ ಮಮತಾ, ನಾನು ಒಂಥರ ಸ್ವಾಭಿಮಾನಿ, ಹಠಮಾರಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಯಾರ ಮನೆಗೂ ಬಂದಿರೋಕೆ ನನಗೆ ಇಷ್ಟ ಇಲ್ಲ ಎಂದು ನಿರಾಕರಿಸಿಬಿಟ್ರು. ಕೊನೆಗೆ ವಿಶಾಲಾಕ್ಷಿಯ ಕಡೆ ದೂರದ ನೆಂಟರೊಬ್ಬರನ್ನು ತೀರ್ಥಹಳ್ಳಿಯಿಂದ ಕರೆಸಿ ವೈಜಯಂತಿಯವರ ಯೋಗಕ್ಷೇಮ ವಹಿಸಿಕೊಳ್ಳಲು ನೇಮಿಸಿದ್ದಾಯಿತು. ಆಕೆ ಅಡಿಗೆ ತಿಂಡಿ ಮಾಡೋದಲ್ಲದೆ ವೈಜಯಂತಿಯವರ ಸ್ಥಾನ, ಗಾಯಕ್ಕೆ ಮುಲಾಮ್ ಹಚ್ಚೋದು,
ಅವರನ್ನು ನಡೆಸೋದು ಮಾಡ್ತಿದ್ರು. ಆಕೆಗೆ ಯಾರೂ ಇರಲಿಲ್ಲ. ವೈಜಯಂತಿ ಅವರ ಮನೆ ಒಂದು ಒಳ್ಳೆಯ ಆಧಾರವಾಗಿತ್ತು. ಜಯಮ್ಮ ಎಂದಿನಂತೆ ಮನೆ ಕೆಲಸ ಮಾಡಿ ಅಂಗಡಿ ಮುಂಗಟ್ಟಿಗೆ ಹೋಗಿ ಬೇಕಾದ ಸಾಮಾನುಗಳನ್ನು ತಂದುಕೊಡ್ತಿದ್ಲು. ನಾನು ಸುನಂದ ವಿಶಾಲಾಕ್ಷಿ ಆಗಾಗ ಬಂದು ವೈಜಯಂತಿಯವರನ್ನು ವಿಚಾರಿಸ್ಕೊಳ್ತಿದ್ವಿ. ಒಮ್ಮೆ ನಾನು ಅವರನ್ನು ಕಾಣಲು ಬಂದಾಗ ವೈಜಯಂತಿ ಬೀರು ತೆಗೆದು ಹಳೆಯ ಆಲ್ಬಮ್ಗಳನ್ನೆಲ್ಲ ಹರಡ್ಕೊಂಡು ಕುಳಿತಿದ್ರು. ಅಡಿಗೆಯವರು ವೇದಮ್ಮ ನನಗೆ ಬಾಗಿಲು ತೆರೆದರು. ಅಮ್ಮ ರೂಮ್ನಲ್ಲಿದ್ದಾರೆ ಎಂದು ಹೇಳಿ ಒಳಗೆ ಕೆಲಸಕ್ಕೆ ಹೋದರು. ನಾನು ರೂಮಿಗೆ ಬಂದಾಗ ವೈಜಯಂತಿ ಯಾವುದೋ ಆಲ್ಬಮ್ ತೆಗೆದು ಅದರೊಳಗಿನ ಫೋಟೋವನ್ನು ಕೆದಕುತ್ತಾ ನೋಡ್ತಿದ್ರು. ನಾನು ಬಂದಿದ್ದು ಅವರಿಗೆ ತಿಳಿಯಲಿಲ್ಲ. ನಾನು ಬಗ್ಗಿ ನೋಡಿದಾಗ ಅದೊಂದು ಫೋಟೋ ಚಿಕ್ಕ ಮಗುವನ್ನು ಎತ್ಕೊಂಡು ದಂಪತಿಗಳು ಕುಳಿತಿದ್ರು. ಆ ಹೆಂಗಸಿನ ಮುಖದಲ್ಲಿ ಮುಗುಳ್ನಗೆ ಅರಳಿತು. ನಾನು ಅದನ್ನು ತಕ್ಷಣ ಗುರುತು ಹಿಡಿದೆ. ವೈಜಯಂತಿ ಅವರಿಗೆ ಸುಮಾರು 35-40 ಇರಬೇಕು. ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾರೆ. ಅವರ ಪಕ್ಕದಲ್ಲಿ ಅವರ ಪತಿ ಪ್ರಶಾಂತ್, ಮೊಗಭಾವದ ಹಸನ್ಮುಖಿ. ವೈಜಯಂತಿಯವರ ತೊಡೆಯ ಮೇಲೆ ಬೆಣ್ಣೆ ಮುದ್ದೆಯಂತಿದ್ದ ಮಗು, ಕೆಂಪು ಬಣ್ಣದ ನೆರಿಗೆಯಿಂದ ಫ್ರಾಕ್, ತಲೆ ತುಂಬ ಗುಂಗುರು ಕೂದಲು, ದುಂಡು ಸೀಬಿನಂತಿದ್ದ ಕೆನ್ನೆಗಳು, ಅದರ ಮೇಲಿಟ್ಟಿದ್ದ ದೃಷ್ಟಿಬಟ್ಟು ದೀಪ ಎಂದು ಮನಸ್ಸು ಉದ್ಗರಿಸಿತು. ನಾನು ಬಂದಿದ್ದು ಅವರ ಸುಪ್ತ ಚೈತನ್ಯಗಳಿಗೆ ಅರಿವಾಯ್ತೋ ಏನೋ. ತಕ್ಷಣ ತಲೆ ತಗ್ಗಿಸಿ ನೋಡಿದಾಗ ಅವರ ಕಣ್ಗಳು ತುಂಬಿಕೊಂಡಿದ್ದವು. ಹಳೆ ಫೋಟೋಗಳನ್ನು ನೋಡ್ತಾ ಇದ್ದೀರಾ? ನಾನು ಮೃದುವಾಗಿ ಕೇಳಿದಾಗ ಅವರು ಕಣ್ಣೊರೆಸ್ಕೊಂಡು ಜರಗಿಕೊಂಡು ನನಗೆ ಮಂಚದ ಮೇಲೆ ಕುಳಿತುಕೊಳ್ಳಲು ಜಾಗ ಮಾಡಿಕೊಟ್ರು. ಇವತ್ತು ಯಾವ ದಿನ ಗೊತ್ತಾ ಮಮತಾ? ನನ್ನ ಜೀವನದಲ್ಲಿ ಮರೆಯೋಕೆ ಆಗದೆ ಇರೋವಂಥದ್ದು. ದೀಪಾನ ದತ್ತು ತಗೊಂಡ ಮನೆಗೆ ಕರ್ಕೊಂಡು ಬಂದ್ವಿ. ಎಷ್ಟು ಮುದ್ದಾಗಿತ್ತು ಗೊತ್ತಾ ಆ ಮಗು. ತುಂಬ ಆಸೆಪಟ್ಟು ಕೆಂಪು ಕಲರ್ ವೈಲೆಟ್ ಫ್ರಾಕ್, ಚಿನ್ನದ ಬಳೆ, ಒಂದೆಳೆ ಸರ, ಕೆಂಪಿನ ಮುರುವು ಮಾಡಿಸಿದೆ. ನಮ್ಮನೆ ಬೆಳಕಾಗ್ತಾಳೆ ಅನ್ನೋ ಆಸೆಯಿಂದ ದೀಪ ಅಂತ ಹೆಸರಿಟ್ಟೆ. ಆದರೆ ನಮ್ಮನ್ನು ಸುಡೋ ಬೆಂಕಿ ಆಗಿಬಿಟ್ಲು ಎನ್ನುವಷ್ಟರಲ್ಲಿ ಅವರ ದನಿ ಗದ್ಗದವಾಗಿ ಮತ್ತೆ ಕಣ್ಣಲ್ಲಿ ನೀರು ಇಣುಕಿತು. ಏನೇ ಆದರೂ ಅವಳು ಸೂಸೈಡ್ ಮಾಡ್ಕೋಬಾರ್ದಿತ್ತು. ನಾನು ಹೇಳಿದಾಗ ಅವರು ಅಲ್ಲೇ ಇದ್ದ ಟವಲ್ನಿಂದ ಕಣ್ಣು ಮೂಗು ಒರೆಸ್ಕೊಂಡ್ರು. ಒಂದು ವಿಧದಲ್ಲಿ ಅದಕ್ಕೆ ನಾನೇ ಕಾರಣ ಅನಿಸುತ್ತೆ. ಅವತ್ತು ಜೋಸೆಫ್ ನಮ್ಮನೆಗೆ ಬಂದಾಗ ನಾನು ಅವನಿಗೆ ಕಪಾಲಕ್ಕೆ ಹೊಡೆದೆ, ಚಾಕು ತೋರಿಸಿದೆ. ಆ ಕ್ಷಣದಲ್ಲಿ ಅಮ್ಮ ನನ್ನ ಅಳಿಯ ಅಂತ ಮರೆತೋಯ್ತು. ಕಡೆ ಪಕ್ಷ ಮುಂದೆ ಹುಟ್ಟೋ ಮಗು ಬಗ್ಗೆನಾದರೂ ನಾನು ಯೋಚನೆ ಮಾಡಬೇಕಿತ್ತು ಅನಿಸುತ್ತೆ. ಅವನು ನನ್ನನ್ನು ಮುಗಿಸ್ಬಿಡ್ಬೇಕು ಅಂತಾನೆ ಬಂದಿದ್ದ. ಆ ನಿರ್ಧಾರಕ್ಕೂ ನಾನೇ ಕಾರಣ ಅಲ್ವಾ ಮಮತಾ? ಒಂದು ಮಾತು ಅವನು ಹೇಳಿದ ನಿಜ. ಯಾರಿಗೋಸ್ಕರ ಈ ಆಸ್ತಿ ಪಾಸ್ತು ದುಡ್ಡು ಎಲ್ಲ ಅದನ್ನು ನಾನೇನು ತಗೊಂಡು ಹೋಗ್ತಿದ್ನ? ಈ ವಯಸ್ಸಿನಲ್ಲಿ ನಾನು ಕೋಪ, ಹಠ, ದ್ವೇಷ ಅಂತ ಸಾಧಿಸಬಾರ್ದಾಗಿತ್ತು. ಆ ಮಗುನ ದತ್ತು ತಗೊಂಡು ಬಂದ ನಾನೇ ಸಾವಿನ ದವಡೆಗೆ ನೂಗ್ಬಿಟ್ಟೆ. ಅದೇ ಮೊದಲ ಬಾರಿ ಅವರು ಮನಪೂರ್ವಕವಾಗಿ ಭಾವನೆಗಳನ್ನು ಹೊರಹಾಕಿದ್ದು. ಅವರು ದುಃಖವನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಸಮಾಧಾನ ಮಾಡಿಕೊಳ್ಳಲಿ ಎಂದು ನಾನು ಮೌನವಾಗಿದ್ದೆ. ಅವರು ಕೊಂಚ ಹೊತ್ತು ಅತ್ತು ನಂತರ ಕಣ್ಣೊರೆಸ್ಕೊಳ್ತಾ ಇವತ್ತು ಫೋಟೋಗಳು ನೋಡ್ತಿದ್ದೆ. ಹಾಗೆ ಹಿಂದಿನದೆಲ್ಲ ಜ್ಞಾಪಕಕ್ಕೆ ಬಂದ್ಬಿಡ್ತು. ಅವರು ಒಳ್ಳೆ ಮಗಳಾಗಿರಲಿಲ್ಲ ನಿಜ. ಚಿಕ್ಕ ವಯಸ್ಸಿನಿಂದಲೂ ಸುಳ್ಳು, ಚಾಡಿ, ಮೋಸ ಕಲ್ತಿದ್ಲು. ಕ್ಲಾಸ್ನಲ್ಲಿ ಕಳ್ಳತನ ಮಾಡ್ತಿದ್ಲು. ಹುಡುಗರಿಗೆ ಲವ್ ಲೆಟರ್ ಬರೀತಿದ್ಲು. ಪ್ರತಿ ಸಲ ನಾನು ಹೋಗಿ ಅದನ್ನು ಫೇಸ್ ಮಾಡಬೇಕಾಗಿತ್ತು. ಮನೆಯಲ್ಲೂ ಜಗಳ, ಹಠ, ರಂಪ. ನನ್ನ ತಾಯ್ತನದ ಪ್ರೀತಿ, ವಾತ್ಸಲ್ಯ ತೋರ್ಸೋಕೆ ಹೇಗೆ ಸಾಧ್ಯ? ಅದೇ ಕೊರಗು ಹಚ್ಕೊಂಡು ನಮ್ಮ ಯಜಮಾನರು ತೀರ್ಕೊಂಡ್ರು. ನಿಜ ಹೇಳಬೇಕು ಅಂದರೆ ತಾಯ್ತನಕ್ಕೆ ಆಸೆಪಟ್ಟು ಗಂಡನನ್ನು ಕಳ್ಕೊಂಡೆ ಅಂತ ಮಗಳಿಗೆ ನಾನು ಹೇಗೆ ಒಳ್ಳೆ ತಾಯಿಯಾಗಿರಲಿ ಮಮತಾ? ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಅವಳನ್ನು ದತ್ತು ತಗೊಂಡಿದ್ರೆ ಅಥವಾ ಅವಳು ಅನಾಥಾಶ್ರಮದಲ್ಲೇ ಬೆಳೆದಿದ್ರೆ ಅವಳ ಬದುಕು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನಾನು ಅವಳನ್ನು ಅಡಾಪ್ಟ್ ಮಾಡಿ ಏನೂ ಸಾಧಿಸಲಿಲ್ಲ. ಎಲ್ಲ ಒಂದೊಂದಾಗಿ ಕಳೆದುಕೊಂಡೆ ಅಷ್ಟೇ ಎಂದು ನಿಟ್ಟುಸಿರುಬಿಟ್ರು. ವೈಜಯಂತಿಯವರು ಸಂಪೂರ್ಣವಾಗಿ ಗುಣ ಹೊಂದಲು 2 ತಿಂಗಳೇ ಹಿಡಿಯಿತು. ಚಿಂತೆಯ ಭಾರವನ್ನೆಲ್ಲ ಕಳಚಿಟ್ಟು ಅವರು ಈಗ ಹೊಸ ಮನುಷ್ಯರಾದಂತಾಗಿದ್ದರು.
ಅವರ ಸಿಡುಕು, ಸಂಶಯ, ಕೋಪ, ಕಿರಿಕಿರಿ ಎಲ್ಲಿ ಮಾಯವಾಗಿತ್ತು. ಎಲ್ಲರೊಡನೆಯೂ ನಗನಗತ ಮಾತನಾಡ್ತಾ ಬೆರೆಯುತ್ತಿದ್ದರು. ಈಗ ಅವರ ಸಂಗೀತ ಪಾಠಗಳು ಆರಂಭವಾಗಿದ್ದವು. ಹೆಚ್ಚು ಶ್ರಮ ತೆಗೆದುಕೊಳ್ಳದೆ ಅವರು ಆನ್ಲೈನ್, ಆಫ್ಲೈನ್ ಎರಡರಲ್ಲೂ ಸಂಗೀತ ಅಭ್ಯಾಸ ಮಾಡಿಸ್ತಿದ್ರು. ಹೊಸ ವರ್ಷ ಸಮೀಪಿಸುತ್ತಿತ್ತು. ಅದರ ಆಚರಣೆಗಾಗಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸಂಭ್ರಮ ಸಡಗರ ತುಂಬಿತ್ತು. ಸಂಗೀತ, ನೃತ್ಯ, ನಾಟಕ, ಫ್ಯಾನ್ಸಿ ಡ್ರೆಸ್ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ವೈಜಯಂತಿಯವರ ಶಿಷ್ಯ ವೃಂದದಿಂದ ಹೊಸ ವರ್ಷದ ಒಂದು ಸಮೂಹ ಗೀತ ಪ್ರಸ್ತುತ ವ್ಯಕ್ತಪಡಿಸಲು ಆಣೆಯಾಗ್ತಿದ್ರು. ಮಮತಾ, ನೀನು ಹಾಡಿನಲ್ಲಿ ಭಾಗವಹಿಸು, ನಾನೇ ಹೇಳ್ಕೊಡ್ತೀನಿ ಎಂದು ವೈಜಯಂತಿ ಅಕ್ಕರೆಯಿಂದ ಆಹ್ವಾನಿಸಿದರು. ನನಗೆ ಮೊದಲಿನಿಂದಲೂ ಸಭಾ, ಕಂಪನ ಇಂಥ ಚಟುವಟಿಕೆಗಳು ಅಭ್ಯಾಸವಿರಲಿಲ್ಲ. ಇಲ್ಲಮ್ಮ, ನಾನು ಒಳ್ಳೆ ವೀಕ್ಷಕಳಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂತ್ಕೊಂಡು ನೋಡ್ತೀನಿ ಎಂದು ನಗುತ್ತಾ ಹೇಳಿಬಿಟ್ಟೆ. ನಾನು ಊಟ ಮುಗಿಸಿ ವಿಶ್ರಮಿಸಿಕೊಳ್ತಿದ್ದಾಗ ವೈಜಯಂತಿಯವರಿಂದ ಫೋನ್ ಬಂತು. ಮಮತಾ, ಒಂದು ಅರ್ಧ ಗಂಟೆ ನಮ್ಮ ಮನೆಗೆ ಬರೋಕ್ಕಾಗತ್ತಾ? ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ನಾನು ಮನೆಗೆ ಡೋರ್ ಲಾಕ್ ಹಾಕಿ ವೈಜಯಂತಿಯವರ ಮನೆಗೆ ಬಂದೆ. ಅವರು ಬಾಗಿಲಲ್ಲೇ ನನಗಾಗಿ ಕಾದು ನಿಂತಿದ್ರು. ಅವರ ಮುಖದಲ್ಲಿ ಸಂತೋಷ ತೇಲ್ತಿತ್ತು. ಅವರು ಅಷ್ಟು ಹಸನ್ಮುಖರಾಗಿರೋದನ್ನು ನಾನು ನೋಡಿಯೇ ಇರಲಿಲ್ಲ. ಏನಿವತ್ತು ಇಷ್ಟು ಖುಷಿಯಾಗಿದ್ದೀರಿ? ನಿಮ್ಮ ಹುಟ್ಟಿದ ಹಬ್ಬನ? ನಾನು ನಗುತ್ತಾ ಕೇಳಿದೆ. ಅಯ್ಯೋ, ನಾನು ಯಾವ ದೊಡ್ಡ ಮನುಷ್ಯಳು ಹುಟ್ಟಿ ಅಂತ ಸಂತೋಷ ಪಡೋಕೆ? ಬಾ ಒಳಗೆ ಎಂದು ಒಳಗೆ ಕರೆದೊಯ್ದರು. ಕುತ್ಕೋ ಬಂದೆ ಎಂದು ರೂಮ್ನೊಳಗೆ ಹೋಗಿ ಒಂದು ತಟ್ಟೆ ತಂದರು. ಅಗಲವಾದ ಬೆಳ್ಳಿಯ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂ, ಹಣ್ಣುಗಳು ತುಂಬಿದ್ದವು. ಅದರ ಮೇಲೆ ಉದ್ದವಾದ ಒಂದು ಕಂದು ಬಣ್ಣದ ಲಕೋಟೆ. ಅವರು ಅದನ್ನು ನನ್ನ ಮುಂದೆ ಟೀಪಾಯಿ ಮೇಲಿಟ್ಟರು. ಅರಿಶಿನ ಕುಂಕುಮ ಹಚ್ಕೋ ಎಂದಾಗ ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಏನಿದೆಲ್ಲ? ಹೇಳ್ತೀನಿ ತಗೋ ಎಂದು ನಾನು ಅರಿಶಿನ ಕುಂಕುಮ ಹೂವು ತೆಗೆದುಕೊಳ್ಳುವ ತನಕ ಕಾದಿದ್ದು ಹಣ್ಣುಗಳ ಜೊತೆ ಲಕೋಟೆ ನೀಡಿದರು. ಯಾಕೆ, ಏನು ವಿಶೇಷ ಇವತ್ತು? ನಾನು ಆಶ್ಚರ್ಯದಿಂದ ಕೇಳಿದೆ. ನನ್ನ ಮನಸ್ಸಿಗೆ ತುಂಬ ಸಂತೋಷ, ತೃಪ್ತಿ ಸಿಕ್ಕಿದೆ ಮಮತಾ. ಅದೇ ದೊಡ್ಡ ವಿಷಯ. ಯಾಕೆಂದರೆ ಸುಖ, ಸಂಭ್ರಮ ಅನ್ನೋದು ನನ್ನ ಬದುಕಿನಿಂದ ಯಾವತ್ತೋ ಅಳಿಸಿ ಹೋಗಿತ್ತು. ಆದರೆ ನೀನು ಮತ್ತೆ ಅದಕ್ಕೆಲ್ಲ ಅರ್ಥ ಕೊಡೋಕ್ಕೆ ನನ್ನ ಜೀವನದಲ್ಲಿ ಬಂದಿದೆಯಾ ಅನಿಸುತ್ತೆ. ಅದಕ್ಕೆ ನನ್ನದೊಂದು ಸಣ್ಣ ಉಡುಗೊರೆ ಎಂದು ಲಕೋಟೆಯನ್ನು ನನ್ನ ಕೈಗಿಟ್ಟರು. ಏನಿದೆ ಇದರಲ್ಲಿ? ತೆಗೆದು ನೋಡು. ನಾನು ಆಶ್ಚರ್ಯದಿಂದ, ಕುತೂಹಲದಿಂದಲೇ ತೆಗೆದು ನೋಡಿದೆ. ನನ್ನ ಕಣ್ಗಳನ್ನೇ ನಂಬಲಾಗಲಿಲ್ಲ. ಹೀಗೂ ಉಂಟೆ? ಇದಕ್ಕೆ ವೈಜಯಂತಿಯವರ ಇಂಥ ನಿರ್ಧಾರ ತೆಗೆದುಕೊಂಡ್ರು? ನನಗೆ ಆಶ್ಚರ್ಯ, ಬೇಸರ, ಕೋಪ ಒಟ್ಟಿಗೆ ಉಂಟಾದವು. ಎಂಥ ಕೆಲಸ ಮಾಡಿದ್ದೀರಾ? ಇದೆಲ್ಲ ಬೇಕಾಗಿತ್ತಾ ಎಂದು ಅಸಹನೆಯಿಂದ ಹೇಳಿದಾಗ ವೈಜಯಂತಿ ನನ್ನ ಕೈ ಹಿಡ್ಕೊಂಡ್ರು. ದಯವಿಟ್ಟು ಬೇಡ ಅನ್ಬೇಡ ಮಮತಾ. ಆ ಮನೆ ನನ್ನ ತಂದೆ ತಾಯಿ ನನ್ನ ಮದುವೆಗೆ ಬಳುವಳಿಯಾಗಿ ಕೊಟ್ಟಿದ್ದು. ದೀಪಾಗಿ ಇದನ್ನು ಕೊಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಆದರೆ ನೀನು ನನ್ನ ಮಗಳಿದ್ದ ಹಾಗೆ. ದೀಪಾಗಿ ನಾನು ಪ್ರೀತಿ ದಾರೆ ಎರೆದು ಬೆಳೆಸಿದ್ರೂ ಅವಳಿಂದ ನನಗೆ ಸಿಕ್ಕಿದ್ದು ಬರೀ ನೋವು. ಆದರೆ ನಾನು ನಿನಗೇನೂ ಕೊಡಲಿಲ್ಲ. ನೀನು ಮಾತ್ರ ಪ್ರೀತಿ, ವಿಶ್ವಾಸ, ಭರವಸೆ ಎಲ್ಲ ಕೊಟ್ಟಿದೆಯಾ ನನಗೆ. ಅದಕ್ಕೆ ನನ್ನ ಮನೆ ನಿನ್ನ ಹೆಸರಿಗೆ ಬರೆದಿದ್ದೀನಿ. ಅದರ ಡಾಕ್ಯುಮೆಂಟ್ಸ್ ಈ ಕವರ್ನಲ್ಲಿದೆ. ನೀನು ನನಗೆ ಮಗಳಿಲ್ಲದ ಜಾಗ ತುಂಬಿದ್ದಕ್ಕೆ ನಾನು ಕೊಡ್ತಿರೋ ಗಿಫ್ಟ್ ದೊಡ್ಡದೇನೂ ಅಲ್ಲ. ಪ್ಲೀಸ್ ತಗೋ ಎಂದಾಗ ನಾನು ನನ್ನ ಕೈ ಬಿಡಿಸ್ಕೊಂಡೆ. ಅದಕ್ಕೆ ನನ್ನ ಪ್ರೀತಿಯನ್ನೇ ಬೆಲೆ ಕೊಟ್ಟು ಕೊಂಡ್ಕೊಬೇಕು ಅಂತಿದ್ದೀರಾ? ಹಾಗಿದ್ರೆ ನನಗೂ ದೀಪಾಗೂ ಏನು ವ್ಯತ್ಯಾಸ ಹೇಳಿ? ನನಗೆ ದುಡ್ಡು ಕೊಟ್ಟರೆ ನಿಮ್ಮನ್ನು ಅಮ್ಮ ಅಂತ ಕರಿತೀನಿ ಅಂದ್ಕೊಂಡ್ರ? ಮಮತಾ, ಹಾಗಲ್ಲ. ವೈಜಯಂತಿ ತಬ್ಬಿಬಾದ್ರು. ಇದೇನಮ್ಮ ಮತ್ತೆ ಆಸ್ತಿ ಕೊಡ್ತೀನಿ, ನನಗೆ ಪ್ರೀತಿ ಕೊಡು ಅಂತ ಪರೋಕ್ಷವಾಗಿ ಬಿಸ್ನೆಸ್ ಮಾಡ್ತಿದ್ದೀರಾ ನೀವು? ನನ್ನ ಮಾತಿನಿಂದ ವೈಜಯಂತಿಯವರಿಗೂ ಕೋಪ ಬಂತು. ಎಂಥ ಮಾತನಾಡ್ತಿದೀಯ ಮಮತಾ? ಪ್ರೀತಿಯಿಂದ ಕೊಟ್ಟಿದ್ದನ್ನು ಬಿಸ್ನೆಸ್ ಅಂತೀಯ? ದೀಪ ನನಗೆ ತಕ್ಕ ಮಗಳಾಗಿದ್ದರೆ ಯಾವತ್ತೋ ಈ ಮನೆ ಅವಳಿಗೆ ಕೊಟ್ಬಿಡ್ತಿದ್ದೆ. ಆದರೆ ಸದಾ ನನಗೆ ತೊಂದರೆ ಕೊಟ್ಟು ಜೀವನ ಪೂರ್ತಿ ಕಾಡ್ಸಿದ್ಲು. ಹಣ, ಆಸ್ತಿ ಬೇಕು ಅಂತ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾಳೆ ನನಗೆ. ಅವಳ ಕಣ್ ತಪ್ಪಿಸಿ ಬದುಕಬೇಕು ಅಂತ ಸ್ವಂತ ಮನೆ ಬಿಟ್ಟು ಎಷ್ಟು ಕಡೆ ಬಾಡಿಗೆ ಮನೆಯಲ್ಲಿ ಇರ್ತಿದ್ದೆ ಗೊತ್ತಾ? ಹೇಗೋ ಪತ್ತೆ ಮಾಡಿ ನನ್ನನ್ನು ಹುಡ್ಕೊಂಡು ಬರೋಳು.
ಕೊನೆಗೆ ನಮ್ಮ ಯಜಮಾನ್ರ ಆಸ್ತಿ ಮಾರಿ ನಾನು ಈ ಅಪಾರ್ಟ್ಮೆಂಟ್ ಕೊಂಡ್ಕೊಂಡು ಬಂದೆ. ದೇವ್ರೆ, ನನಗೆ ಈ ದಾರಿ ತೋರಿಸ್ದ ಅನಿಸುತ್ತೆ. ನಿನ್ನನ್ನು ಭೇಟಿಯಾಗಬೇಕು, ನಾವಿಬ್ಬರು ಹತ್ತಿರ ಆಗಬೇಕು ಅಂತ ನನ್ನ ಹಣೆಯಲ್ಲಿ ಅಷ್ಟರ ಮಟ್ಟಿಗೆ ಬರೆದಿತ್ತಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಮತ್ತೆ ನಗೋದನ್ನು ಕಲ್ತಿದ್ದು, ಜನಗಳ ಜೊತೆ ಬೆರೆಯೋದನ್ನು ಅಭ್ಯಾಸ ಮಾಡಿಕೊಂಡಿದ್ದು. ಅದಕ್ಕೆಲ್ಲ ನೀನೇ ಕಾರಣ ಮಮತಾ. ಮನುಷ್ಯರಲ್ಲಿ ನಂಬಿಕೆ ಕಳ್ಕೊಂಡು ಬಿಟ್ಟಿದ್ದೆ ನಾನು. ಮತ್ತೆ ಅದೆಲ್ಲ ನನಗೆ ಸಿಕ್ಕಿದ್ದೇ ನಿನ್ನಿಂದ. ಅದು ಶಾಶ್ವತವಾಗಿ ನನ್ನ ಜೀವನದಲ್ಲಿ ಇರಬೇಕು ಅಂತ ನನ್ನ ಆಸೆ. ನಾನು ವ್ಯಂಗ್ಯವಾಗಿ, ಹೋ, ನನ್ನ ಪ್ರೀತಿಗೆಲ್ಲಿ ಕೊರತೆ ಬರ್ತು ಅಂತ ಹೆದರ್ಕೊಂಡು ಈ ಲಂಚ ಕೊಡ್ತಿದ್ದೀರಾ? ಹಾಗಿದ್ರೆ ನಿಮಗಿನ್ನೂ ಮನುಷ್ಯರ ಬಗ್ಗೆ ನಂಬಿಕೆ ಇಲ್ಲ ಅಂದಂಗಾಯ್ತು ಎಂದಾಗ ವೈಜಯಂತಿ ನನ್ನನ್ನೇ ದೀರ್ಘವಾಗಿ ನೋಡಿದ್ರು. ಅವರ ಕೊರಳಿನಿಂದ ದನಿ ಹೊರಡಲಿಲ್ಲ. ಮಗಳ ಪ್ರೀತಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಯಾವತ್ತೂ ಇರೋದಿಲ್ಲ. ಅದಕ್ಕೆ ದುಡ್ಡು ಕೊಟ್ಟು ರಿನ್ಯೂ ಮಾಡ್ಕೋಬೇಕಾಗಿಲ್ಲ. ಕೆಲವು ವಸ್ತುಗಳು ಅಂತರಾಳದಿಂದ ಬರೋ ಅಂಥದ್ದು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಮಾತುಗಳಿಂದ ಅವರು ನಿರುತ್ತರಾದರು. ನಾನು ಕವರನ್ನು ಪಕ್ಕಕ್ಕಿಟ್ಟು ಅವರ ಬಳಿ ನಿಂತು, ಅಮ್ಮ ಅನ್ನೋದು 2 ಅಕ್ಷರ, ಆದರೆ ತುಂಬ ಬೆಲೆ ಬಾಳೋ ಅಂಥದ್ದು. ಎಷ್ಟು ಕೋಟಿಗಳು ಕೊಟ್ಟರೂ ಸಿಗಲ್ಲ ಅಮ್ಮ. ಯಾಕೆಂದರೆ ಆ 2 ಪದಕ್ಕೋಸ್ಕರ ಜೀವನ ಪೂರ್ತಿ ಹಂಬಲಿಸಿದೋಳು. ಅಮ್ಮ ಅನ್ನೋ ಅರ್ಥ ತಿಳ್ಕೊಳ್ಳೋಕ್ಕೂ ಮುಂಚೆ ತಾಯಿನ ಕಳ್ಕೊಂಡೆ. ಅತ್ತೆಯಿಂದ ನನಗೆ ಅದು ಸಿಕ್ತು, ಆದರೆ ಬಹಳ ಕಡಿಮೆ. ಬಾಯಿ ಒಣಗಿದಾಗ ಎಷ್ಟು ನೀರು ಕುಡಿದ್ರೂ ಸಾಲದು ಅನಿಸುತ್ತೆ. ಬಾಯಾರಿಕೆ ಆದವರಿಗೆ 2 ತೊಟ್ಟು ನೀರು ತೃಪ್ತಿ ಕೊಡುತ್ತಾ? ತಾಯಿ ಪ್ರೀತಿನೂ ನನ್ನ ಪಾಲಿಗೆ ಹಾಗೆ ಆಗಿತ್ತು. ಪ್ರೀತಿಯಿಂದ ತುಂಬ ಕಡಿಮೆ ಅವಧಿಯಲ್ಲಿ ಅದನ್ನು ಕಂಡುಕೊಂಡೆ, ಅಷ್ಟೇ ಬೇಗ ಕಳೆದುಕೊಂಡೆ. ನೀವು ಬಂದ ಮೇಲೆ ಮತ್ತೆ ಅತ್ತೆ ನಿಮ್ಮ ರೂಪದಲ್ಲಿ ಬಾಳಿಗೆ ಹಿಂದಿರುಗಿ ಬಂದಿದ್ದಾರೆ ಅನಿಸ್ತಿದೆ. ಆ ನಂಬಿಕೆ ಸುಳ್ಳು ಮಾಡಬೇಡಿ ಎನ್ನುವಾಗ ನನಗೆ ಗಂಟಲು ಹುಬ್ಬಿ ಬಂತು. ಮಮತಾ, ವೈಜಯಂತಿಯವರ ದನಿ ಗದ್ಗದವಾಯಿತು. ನಾನು ಅವರ ಕೈ ಹಿಡಿದು, ಅಮ್ಮ, ನಾನು ನಿಮ್ಮ ಹೆತ್ತ ಮಗಳಲ್ಲ ಅಥವಾ ದತ್ತು ಮಗಳೂ ಅಲ್ಲ, ಆದರೆ ಅಮ್ಮ ಅನ್ನೋ ಪದಕ್ಕೆ ತುಂಬ ಬೆಲೆ ಕಟ್ಟಿರುವವಳು ನಾನು. ಅದನ್ನು ಕೊಂಡ್ಕೊಳ್ಳೋಕ್ಕೆ ಬರಬೇಡಿ, ಅದರ ಬೆಳೆ ಇಳಿದು ಹೋಗುತ್ತೆ ಎಂದಾಗ ಅವರು ನನ್ನ ಅಂಗೈಯನ್ನು ತಮ್ಮ ಕಣ್ಣಿಗೊಟ್ಕೊಂಡ್ರು. ನನ್ನ ಕೈ ಒದ್ದೆಯಾದಾಗಲೇ ತಿಳಿದಿದ್ದು ಅದು ಅವರ ಕಣ್ಣೀರೆಂದು. ನಾನು ನಿಜವಾಗಲೂ ನಿಮ್ಮ ಮಗಳ ಸ್ಥಾನ ತುಂಬಿದ್ದೀನಿ ಅನ್ನೋದಾದರೆ ನನ್ನ ಮಾತು ನಡೆಸ್ಕೊಡ್ತೀರಾ ಏನು ಎನ್ನುವಂತೆ ನೋಡಿದ್ರು. ಕಂಬನಿಯಿಂದ ಅವರ ಕಣ್ಗಳು ಕೆಂಪೇರಿದವು. ಈ ಮನೆ ಯಾವುದಾದರೂ ಚಾರಿಟಿಗೆ ಕೊಟ್ಬಿಡಿ, ಅನಾಥರಿಗೆ ಅಥವಾ ಕೈಲಾದವರಿಗೆ ಆಶ್ರಮ ನಡೆಸಿ. ಅದಕ್ಕಿಂತ ಸಂತೋಷ ಕೊಡೋದು ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಅನಿಸುತ್ತೆ ಎಂದು ನಾನು ಹೇಳಿದಾಗ ವೈಜಯಂತಿಯವರಿಗೆ ಕಣ್ಣಲ್ಲಿ ನೀರು ಹರಿದು ತುಟಿಗಳಲ್ಲಿ ತಿಳು ನಗು ಮೂಡಿತು. ಹಠದಲ್ಲಿ, ಸ್ವಾಭಿಮಾನದಲ್ಲಿ ನನ್ನ ಮಗಳೇ ನೀನು. ನಾನು ನಕ್ಕು. ಆಗ ನನ್ನ ಕಣ್ಗಳಲ್ಲೂ ನವಿರಾಗಿ ನೀರು ಜಿನುಗಿತು. ನೀನು ಹೇಳ್ದಾಗೆ ಆಗಲಿ ಮಮತಾ, ಯಾವ ಕಾರಣಕ್ಕೂ ನಿನ್ನ ಮನಸ್ಸು ನೋಯಿಸೋಕೆ ನನಗೆ ಇಷ್ಟ ಇಲ್ಲ. ಆದರೆ ಒಂದು ಕಂಡೀಷನ್. ಏನಮ್ಮ? ನನ್ನ ಮನೆಯಲ್ಲಿ ನಾನು ಒಂದು ವೃದ್ಧಾಶ್ರಮ ತೆರೆಯೋಣ ಅಂತಿದ್ದೀನಿ. ನೀನು ನನ್ನ ಬಲಗೈಯಾಗಿ ನಿಂತು ಸಪೋರ್ಟ್ ಮಾಡಬೇಕು. ನಾನು ನಗುತ್ತಾ ಆಗಲಿ ಎನ್ನುವಂತೆ ಅವರ ಕೈ ಹಿಡ್ಕೊಂಡೆ. ನನ್ನ ಬಾಳ ಪುಟದಲ್ಲಿ ಅಮ್ಮ ಎನ್ನುವ ಪದ ಮತ್ತೆ ಸೇರಿಕೊಂಡಿತು. ಕೊನೆಯ ಪುಟದವರೆಗೂ ಅದು ಶಾಶ್ವತವಾಗಿ ಉಳಿಯಲೆಂದು ನನ್ನ ಮನಸ್ಸು ಹಾರೈಸಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.